ಮಿಥುನ ರಾಶಿಯ ಆಳವಾದ ಭಾವನಾತ್ಮಕ ಜಗತ್ತು. ಯಾವಾಗಲೂ ಎಲ್ಲರನ್ನೂ ನಗಿಸುತ್ತಾ ಮಾತುಗಳಲ್ಲೇ ಮೋಡಿ ಮಾಡುವ ನಿಮ್ಮ ಆ ಚಟುವಟಿಕೆಯ ಮುಖದ ಹಿಂದೆ ಎಷ್ಟು ಆಳವಾದ ನೋವು ಮತ್ತು ಒಂಟಿತನ ಅಡಗಿದೆ ಅಂತ ಒಮ್ಮೆ ಯೋಚಿಸಿ ನೋಡಿ. ನೀವು ಪ್ರತಿಯೊಬ್ಬರ ಒಂಟಿತನವನ್ನು ದೂರ ಮಾಡಲು ಕನ್ನಡಿಯಂತೆ ನಿಲ್ತೀರಾ. ಬೇರೆಯವರ ಮನಸ್ಸಿನ ಭಾರವನ್ನು ನಿಮ್ಮ ಅದ್ಭುತ ಮಾತುಗಳಿಂದ ಹಗುರ ಮಾಡ್ತೀರಾ. ಆದರೆ ದಿನದ ಕೊನೆಗೆ ನಿಮ್ಮ ಮನಸ್ಸಿನ ಒಳಗಿನ ಆ ದ್ವಂದ್ವಗಳನ್ನು, ಯಾರಿಗೂ ಹೇಳಲಾಗದ ಆಳವಾದ ಭಾವನೆಗಳನ್ನು ಕೇಳಿಸಿಕೊಳ್ಳಲು ಜಗತ್ತಿನಲ್ಲಿ ಯಾರೂ ಇಲ್ಲವಲ್ಲ ಅನ್ನೋ ಭೀಕರ ಶೂನ್ಯತೆಯಲ್ಲಿ ಕುಳಿತಿರ್ತೀರಾ, ಹೌದಲ್ವಾ? ಎಲ್ಲರ ಜೊತೆ ಇದ್ದು ಸಂಪೂರ್ಣ ಒಂಟಿಯಾಗಿ ಉಳಿಯುವ ನಿಮ್ಮ ಈ ದ್ವಿಮುಖ ಸ್ವಭಾವವೇ ಕೊನೆಗೆ ನಿಮ್ಮನ್ನು ಭಾವನಾತ್ಮಕ ಜ್ವಾಲೆಯಲ್ಲಿ ಬೇಯುವಂತೆ ಮಾಡುತ್ತದೆ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಮಿಥುನ ರಾಶಿ ಅಂದ್ರೆ ಕೇವಲ ಅತಿಯಾಗಿ ಮಾತನಾಡುವ ಚಂಚಲ ಮನಸ್ಸಿನ ರಾಶಿಯಲ್ಲ. ಅದರೊಳಗೆ ಸದಾ ಸುಳಿಯುವ ಗಾಳಿಯಷ್ಟೇ ತೀವ್ರವಾದ, ಯಾರಿಗೂ ದಕ್ಕದ ಭಾವನೆಗಳ ನಿಗೂಢ ಜಗತ್ತೇ ಇದೆ. ಇವತ್ತು ನಾವು ಆ ರಹಸ್ಯ ಪ್ರಪಂಚದ ಪರದೆಯನ್ನು ಸರಿಸಲಿದ್ದೇವೆ. ಮಿಥುನ ರಾಶಿಯವರು ಯಾಕೆ ಹಠಾತ್ನೇ ಎಲ್ಲರ ಮಧ್ಯೆ ಇದ್ದು ಮೌನಕ್ಕೆ ಶರಣಾಗ್ತಾರೆ, ಅಥವಾ ಇದ್ದಕ್ಕಿದ್ದಂತೆ ಸಾಮಾಜಿಕ ಜಗತ್ತಿನಿಂದ ದೂರ ಸರಿದು ಒಂಟಿಯಾಗಿ ಇರೋಕೆ ಇಷ್ಟಪಡ್ತಾರೆ ಅಂತ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಸುತ್ತಮುತ್ತ ಇರೋರು ಇದನ್ನ ನೋಡಿ ಇವರಿಗೆ ತುಂಬಾ ಎರಡು ಮುಖದ ಸ್ವಭಾವ, ಇವರು ನಂಬಿಕೆಗೆ ಅರ್ಹರಲ್ಲ ಅಥವಾ ಇವರಿಗೆ ಗಾಂಭೀರ್ಯ ಇಲ್ಲ ಅಂತ ಸುಲಭವಾಗಿ ಜಡ್ಜ್ ಮಾಡ್ತಾರೆ. ಆದರೆ ಒಂದು ವಿಷಯ ನಿಮಗೆ ಗೊತ್ತಾ? ಇದು ಇವರ ದೌರ್ಬಲ್ಯ ಅಲ್ಲ, ಇದು ಬ್ರಹ್ಮಾಂಡದ ಒಂದು ಆಳವಾದ ಸತ್ಯ. ಮತ್ತೊಂದು ಆಶ್ಚರ್ಯ ವಿಷಯ ಅಂದ್ರೆ ಇದೇ ಇವರ ಅತಿ ದೊಡ್ಡ ಸೂಪರ್ ಪವರ್ ಕೂಡ ಹೌದು. ಬನ್ನಿ, ಈ ಏಕಾಂತದ ಹಿಂದಿರೋ ಅಸಲಿ ಕಥೆಯನ್ನ ನೋಡೋಣ. ಭಾವನಾತ್ಮಕ ಬಳಲಿಕೆ ಮತ್ತು ದ್ವಂದ್ವದ ರಹಸ್ಯ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಿಥುನ ರಾಶಿ ವಾಯುತತ್ವವನ್ನು ಹೊಂದಿರೋ ರಾಶಿ ಚಕ್ರದ 3ನೇ ರಾಶಿ. ವಾಯುತತ್ವ ಅಂದ್ರೆ ಏನು ಗೊತ್ತಾ? ಇದು ನಿರಂತರ ಜ್ಞಾನದ ಹಂಬಲ, ಬುದ್ಧಿವಂತಿಕೆ ಮತ್ತು ಎಲ್ಲರನ್ನೂ ಸಂಪರ್ಕಿಸುವ ಸಂಕೇತ. ಅಂದ್ರೆ ಇವರ ಮೆದುಳು ಸದಾ 24 ಗಂಟೆಯೂ ಕೆಲಸ ಮಾಡುತ್ತಲಿರುತ್ತದೆ. ಸುತ್ತಮುತ್ತಲಿನ ಜನರ ನಕಲಿ ನಗು, ಕಪಟ ನಾಟಕಗಳನ್ನು ಇವರು ಅತಿ ಬೇಗನೆ ಗ್ರಹಿಸಿಬಿಡ್ತಾರೆ. ಯಾರಾದರೂ ಕಷ್ಟದಲ್ಲಿದ್ರೆ ತಮ್ಮ ಮಾತುಗಳ ಮೂಲಕ ಆ ಜವಾಬ್ದಾರಿಯನ್ನು ತಾವೇ ಹೊತ್ಕೊಂಡು ಅವರನ್ನು ಸಮಾಧಾನ ಪಡಿಸ್ತಾರೆ. ಆದರೆ ನಿರಂತರವಾಗಿ ಬೇರೆಯವರ ಮೂಡ್ಗಳನ್ನು ಸರಿದೂಗಿಸಿ ಅವರ ಭಾವನೆಗಳನ್ನು ನಿಭಾಯಿಸಿ ಇವರ ಮನಸ್ಸು ಸಂಪೂರ್ಣವಾಗಿ ನಿತ್ರಾಣಗೊಂಡು ಬಿಡುತ್ತೆ. ಇದನ್ನೇ ಎಮೋಷನಲ್ ಬರ್ನ್ಔಟ್ ಅಥವಾ ಭಾವನಾತ್ಮಕ ಬಳಲಿಕೆ ಅಂತ ಎನ್ನಲಾಗುತ್ತದೆ. ಅದಕ್ಕೆ ಅವರು ಇದ್ದಕ್ಕಿದ್ದಂತೆ ಜನರಿಂದ ದೂರ ಹೋಗೋದು ದ್ವೇಷದಿಂದಲ್ಲ, ಬದಲಾಗಿ ತಮ್ಮ ಮನಸ್ಸಿನಲ್ಲಿ ಓಡುತ್ತಿರುವ ಸಾವಿರಾರು ಆಲೋಚನೆಗಳಿಗೆ ವಿರಾಮ ನೀಡಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು. ಇವರ ಪ್ರತಿಯೊಂದು ಗುಣದ ಹಿಂದೆಯೂ ಬ್ರಹ್ಮಾಂಡದ ಶಕ್ತಿ ಇದೆ. ಇವರ ಅದ್ಭುತ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆ ಇವರ ಆಡಳಿತ ಗ್ರಹವಾದ ಬುಧನಿಂದ ಬರುತ್ತದೆ. ಆದರೆ ಎಲ್ಲರನ್ನೂ ನಂಬಿ ಕೊನೆಗೆ ಅವರ ದ್ವಂದ್ವ ನೀತಿಗೆ ಬಲಿಯಾಗುವ ಮುಗ್ಧತೆಯೂ ಇವರಲ್ಲಿದೆ. ಸಮಾಜದಿಂದ ದೂರ ಸರಿಯೋದು ಕೇವಲ ಇವರ ಭಾವನಾತ್ಮಕ ಉಳಿಯುವಿಕೆಯ ಒಂದು ತಂತ್ರ. 3ನೇ ಮನೆಯ ಗುಪ್ತ ಜ್ಯೋತಿಷ್ಯ ರಹಸ್ಯ. ಇಲ್ಲಿ ಜ್ಯೋತಿಷ್ಯದ ಅಸಲಿ ಲೆಕ್ಕಾಚಾರ ಶುರುವಾಗುತ್ತೆ. ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ಮಿಥುನ ರಾಶಿ ಕಾಲಪುರುಷನ 3ನೇ ಮನೆಯನ್ನು, ಅಂದರೆ ಸಹಜ ಭಾವ ಅಥವಾ ಪರಾಕ್ರಮ ಭಾವವನ್ನು ಪ್ರತಿನಿಧಿಸುತ್ತೆ. ಇದು ಸಂವಹನ, ಬುದ್ಧಿವಂತಿಕೆ ಮತ್ತು ಅಕ್ಕಪಕ್ಕದ ವಾತಾವರಣವನ್ನು ನಿಯಂತ್ರಿಸುವ ಮನೆ. ಬುಧ ಗ್ರಹದ ಆಧಿಪತ್ಯದಲ್ಲಿರೋ ಈ ಮನೆ ಇವರನ್ನು ಸದಾ ಹೊಸ ಹೊಸ ವಿಷಯಗಳನ್ನು ಕಲಿಯುವಂತೆ ಪ್ರೇರೇಪಿಸುತ್ತದೆ. ಆದರೆ ಇಲ್ಲಿರೋ ದೊಡ್ಡ ರಹಸ್ಯ ಅಂದ್ರೆ ಇದು ದ್ವಿಸ್ವಭಾವದ ರಾಶಿಯಾಗಿರುವುದರಿಂದ ಇವರೊಳಗೆ ಸದಾ ಇಬ್ಬರು ವ್ಯಕ್ತಿಗಳು ಬದುಕುತ್ತಿರುತ್ತಾರೆ. ಹೊರಗಿನ ಪ್ರಪಂಚಕ್ಕೆ ಇವರು ಅತ್ಯಂತ ಸಂತೋಷದಾಯಕ, ಉತ್ಸಾಹಿ ವ್ಯಕ್ತಿಯಾಗಿ ಕಂಡರೆ ಒಳಗಿನ ಜಗತ್ತಿನಲ್ಲಿ ಒಬ್ಬ ಒಂಟಿ ಚಿಂತಕನಿರುತ್ತಾನೆ. ಹೊರಗಿನ ಪ್ರಪಂಚದ ಕಪಟದನ ಇವರ ಸೂಕ್ಷ್ಮ ಮನಸ್ಸನ್ನು ಸುಲಭವಾಗಿ ಘಾಸಿಗೊಳಿಸುತ್ತದೆ. ಹಾಗಾಗಿಯೇ ಇವರು ತಮ್ಮ ಆಂತರಿಕ ಬ್ಯಾಟರಿಯನ್ನು ರೀಚಾರ್ಜ್ ಮಾಡಿಕೊಳ್ಳಲು ಏಕಾಂತಕ್ಕೆ ತಳ್ಳಲ್ಪಡ್ತಾರೆ. ಆ ಏಕಾಂತದ ಮೌನದಲ್ಲಿಯೇ ಇವರು ಕಳೆದುಕೊಂಡ ಮಾನಸಿಕ ಶಕ್ತಿಯನ್ನು ಮತ್ತೆ ಮರಳಿ ಪಡೆಯುತ್ತಾರೆ. ಅದು ಅವರ ಪಾಲಿನ ದೈವಿಕ ತಪಸ್ಸು. ಹಿತಶತ್ರುಗಳು ಮತ್ತು ಜನ್ಮಶನಿಯ ಕಠಿಣ ಪರೀಕ್ಷೆ. ಮಿಥುನ ರಾಶಿಯವರ ಜೀವನದಲ್ಲಿ ಪದೇ ಪದೇ ನಡೆಯುವ ಒಂದು ಕಠೋರ ಸತ್ಯವಿದು. ಇವರು ಯಾರನ್ನೋ ತುಂಬಾ ಆತ್ಮೀಯರು ಅಂದುಕೊಂಡು ತಮ್ಮ ಮನಸ್ಸಿನ ಎಲ್ಲಾ ರಹಸ್ಯಗಳನ್ನು ಬಿಚ್ಚಿಡುತ್ತಾರೆ, ಅವರಿಗೆ ಸಹಾಯ ಮಾಡ್ತಾರೆ. ಆದರೆ ಕೊನೆಗೆ ಅದೇ ವ್ಯಕ್ತಿ ಇವರ ಮಾತುಗಳನ್ನೇ ತಿರುಚಿ ಇವರ ಬೆನ್ನಿಗೆ ಚೂರಿ ಹಾಕ್ತಾನೆ. ಇವರ ಅತೀ ದೊಡ್ಡ ಸಮಸ್ಯೆ ಅಂದ್ರೆ ಇವರು ಎಲ್ಲರನ್ನೂ ಅತಿ ಸುಲಭವಾಗಿ ನಂಬಿಬಿಡ್ತಾರೆ. ಆದರೆ ಒಮ್ಮೆ ತಮಗೆ ದ್ರೋಹ ಆಗಿದೆ ಅಂತ ಗೊತ್ತಾದ ತಕ್ಷಣ ಇವರು ಜಗಳ ಆಡೋಕೆ ಹೋಗಲ್ಲ. ಆ ವ್ಯಕ್ತಿಯನ್ನು ತಮ್ಮ ಜೀವನದಿಂದಲೇ ಶಾಶ್ವತವಾಗಿ ಡಿಲೀಟ್ ಮಾಡಿ ಸಂಪೂರ್ಣ ಮೌನಕ್ಕೆ ಶರಣಾಗ್ತಾರೆ. ಪ್ರಸ್ತುತ ಮಿಥುನ ರಾಶಿಯವರು ಅನುಭವಿಸುತ್ತಿರುವ ಈ ವಿಪರೀತ ಮಾನಸಿಕ ಗೊಂದಲ ಮತ್ತು ಒತ್ತಡಕ್ಕೆ ಗೋಚಾರದ ಗ್ರಹಗಳ ಪ್ರಭಾವವು ಕಾರಣವಾಗಿದೆ. ಕರ್ಮಫಲದಾತನಾದ ಶನಿದೇವನು ಇವರ ಜೀವನದಲ್ಲಿರುವ ಕೃತಜ್ಞ ಮತ್ತು ನಕಲಿ ಜನರನ್ನು ಗುರುತಿಸಿ ದೂರ ಮಾಡ್ತಿದ್ದಾನೆ. ಇದು ನಿಮಗೆ ನೋವು ಕೊಡುತ್ತಿದ್ದರೂ ನಿಮ್ಮ ಜೀವನವನ್ನು ಶುದ್ಧೀಕರಿಸುವ ಪ್ರಕ್ರಿಯೆಯಾಗಿದೆ. ಈ ಕಠಿಣ ದಿನಗಳು ಭವಿಷ್ಯದ ಬೃಹತ್ ಯಶಸ್ಸಿಗೆ ನಿಮ್ಮನ್ನು ಸಿದ್ಧಪಡಿಸುತ್ತಿವೆ ಅಷ್ಟೇ. ಅದ್ಭುತ ಸಂಕಲ್ಪ ಶಕ್ತಿ ಮತ್ತು ಫೀನಿಕ್ಸ್ನಂತೆ ಮರುಹುಟ್ಟು.
ಕೆಲವರು ಮಿಥುನ ರಾಶಿಯವರನ್ನು ನೋಡಿ ಇವರು ಚಂಚಲ ಮನಸ್ಸಿನವರು, ಇವರಿಂದ ಏನೂ ಸಾಧಿಸಲು ಸಾಧ್ಯವಿಲ್ಲ ಅಂದುಕೊಳ್ತಾರೆ. ಆದರೆ ಅವರಿಗೆ ಮಿಥುನ ರಾಶಿಯವರ ಒಳಗಿರುವ ಅದ್ಭುತ ಹೊಂದಾಣಿಕೆಯ ಗುಣ, ಅಡ್ಯಾಪ್ಟಬಿಲಿಟಿ ಮತ್ತು ಆಂತರಿಕ ಸಂಕಲ್ಪ ಶಕ್ತಿಯ ಅರಿವೇ ಇರೋದಿಲ್ಲ. ಎಂತಹದ್ದೇ ಕೆಟ್ಟ ಪರಿಸ್ಥಿತಿ ಬರಲಿ ಅದಕ್ಕೆ ತಕ್ಕಂತೆ ತಮ್ಮನ್ನು ಬದಲಾಯಿಸಿಕೊಂಡು ಬದುಕುವ ಕಲೆ ಇವರಿಗೆ ಗೊತ್ತಿದೆ. ಏಕಾಂತದಲ್ಲಿದ್ದಾಗ ಇವರ ಆಲೋಚನೆಗಳು ತೀಕ್ಷ್ಣವಾಗುತ್ತವೆ. ಇವರ ಕಣ್ಣುಗಳಲ್ಲಿ ಸದಾ ಒಂದು ರೀತಿಯ ಚುರುಕುತನ ಮತ್ತು ಜ್ಞಾನದ ತೇಜಸ್ಸಿರುತ್ತದೆ. ಬುಧಗ್ರಹದ ದೈವಿಕ ರಕ್ಷಣೆ ಇವರಿಗಿರೋದ್ರಿಂದ ಇವರನ್ನು ಮಾನಸಿಕವಾಗಿ ಕುಗ್ಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಷ್ಟೇ ಕಷ್ಟಗಳು ಬಂದು ಇವರ ಬದುಕು ಶೂನ್ಯವೆನಿಸಿದರೂ ಮತ್ತೆ ಅದೇ ಶೂನ್ಯದಿಂದ ಎದ್ದು ಬರುವ ಫೀನಿಕ್ಸ್ ಹಕ್ಕಿಯಂತೆ ಮರುಹುಟ್ಟು ಪಡೆಯುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ. 2026ರ ಸುವರ್ಣ ಯುಗದ ಆರಂಭ. ಈಗ ಆ ಮಹಾ ತಿರುವು 2026ರ ಸುವರ್ಣ ಯುಗದ ಆರಂಭ. ಈ ವರ್ಷವನ್ನ ಸರಿಯಾಗಿ ನೆನಪಿಟ್ಟುಕೊಳ್ಳಿ, 2026. ಈ ವರ್ಷದಲ್ಲಿ ಸಂಭವಿಸುವ ಗ್ರಹಗಳ ಮಹತ್ವದ ಬದಲಾವಣೆಗಳು ಮತ್ತು ಗುರುಗ್ರಹದ ಶುಭ ದೃಷ್ಟಿ ಮಿಥುನ ರಾಶಿಯವರ ಪಾಲಿಗೆ ಹೊಸ ಭರವಸೆಯ ಬೆಳಕನ್ನು ತರಲಿದೆ. ಇಷ್ಟು ದಿನ ನೀವು ಅನುಭವಿಸಿದ್ದ ಮಾನಸಿಕ ಕ್ಲೇಶಗಳಿಗೆ, ಕಣ್ಣೀರಿಗೆ ಮತ್ತು ಒಂಟಿತನಕ್ಕೆ ಒಂದು ಅದ್ಭುತವಾದ ಪ್ರತಿಫಲ ಸಿಗುವ ಕಾಲವಿದು. 2026ರ ನಂತರ ಗ್ರಹಗಳ ಶುಭ ಸಂಚಾರದಿಂದ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದಲ್ಲಿ ಬೃಹತ್ ಯಶಸ್ಸು ಕಾದಿದೆ. ಬುದ್ಧಿಶಕ್ತಿಯ ಬಲದಿಂದ ಆರ್ಥಿಕ ಸ್ಥಿರತೆ ಮತ್ತು ನಿರೀಕ್ಷಿತ ಧನಲಾಭ ಒದಗಿ ಬರಲಿದೆ. ನಿಮ್ಮನ್ನು ಚಂಚಲರು ಎಂದು ಹೀಯಾಳಿಸಿದವರೇ ನಿಮ್ಮ ಜ್ಞಾನ ಮತ್ತು ಸಾಧನೆಯನ್ನು ನೋಡಿ ತಲೆಬಾಗಬೇಕಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಈ ಕಾಂಪ್ಲೆಕ್ಸ್ ಆದ ಸೂಕ್ಷ್ಮವಾದ ಮನಸ್ಸನ್ನು ಯಾವುದೇ ಜಜ್ಮೆಂಟ್ ಇಲ್ಲದೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಒಬ್ಬ ನಿಜವಾದ ಆತ್ಮಸಂಗಾತಿಯ ಅಥವಾ ಹಿತೈಷಿಯ ಆಗಮನವು ಇದೇ ಸುವರ್ಣ ಸಮಯದಲ್ಲಿ ಆಗಲಿದೆ. ಪರಿಣಾಮಕಾರಿ ದೈವಿಕ ಪರಿಹಾರಗಳು. ಪ್ರಸ್ತುತ ಇರುವ ಆತಂಕ, ಗೊಂದಲ ಮತ್ತು ಮಾನಸಿಕ ಒತ್ತಡವನ್ನು ಸುಲಭವಾಗಿ ದಾಟಲು ಮಿಥುನ ರಾಶಿಯವರು ಈ ಕೆಲವು ಸರಳ ಆದರೆ ಪ್ರಬಲವಾದ ದೈವಿಕ ಪರಿಹಾರಗಳನ್ನು ಪಾಲಿಸಬೇಕು. ಬುಧವಾರದ ದೈವಿಕ ಆರಾಧನೆ. ಪ್ರತಿ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರಿಕೆ ಹುಲ್ಲನ್ನು ಸಮರ್ಪಿಸಿ ಸಂಕಷ್ಟಹರ ಗಣಪತಿ ಸ್ತೋತ್ರವನ್ನು ಪಠಿಸಿ. ಇದು ಬುಧನ ದೋಷವನ್ನು ನಿವಾರಿಸಿ ಮಾನಸಿಕ ಏಕಾಗ್ರತೆಯನ್ನು ನೀಡುತ್ತದೆ. ಹಸಿರು ಜೀವಿಗಳ ಸೇವೆ. ಹಕ್ಕಿಗಳಿಗೆ ಧಾನ್ಯಗಳನ್ನು ಹಾಕುವುದು ಅಥವಾ ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ನಿಮ್ಮ ಕರ್ಮದ ಭಾರವನ್ನು ಕಡಿಮೆ ಮಾಡುತ್ತದೆ. ಧ್ಯಾನ ಮತ್ತು ಪ್ರಾಣಾಯಾಮ. ಪ್ರತಿದಿನ ಕನಿಷ್ಠ 15 ನಿಮಿಷಗಳ ಕಾಲ ಓಂಕಾರ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಿ. ಇದು ನಿಮ್ಮ ವಾಯುತತ್ವದ ಚಂಚಲತೆಯನ್ನು ನಿಯಂತ್ರಿಸಿ ಮನಸ್ಸಿಗೆ ಪರಮ ಶಾಂತಿಯನ್ನು ನೀಡುತ್ತದೆ. ಮಹಾವಿಷ್ಣುವಿನ ಆರಾಧನೆ. ಸಾಧ್ಯವಾದಾಗೆಲ್ಲ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ. ಇದರಿಂದ ನಿಮ್ಮ ಆಲೋಚನೆಗಳಿಗೆ ಸ್ಪಷ್ಟತೆ ಸಿಗುತ್ತದೆ. ಸಮಾರೋಪ. ಹಾಗಾಗಿ ಮಿಥುನ ರಾಶಿಯವರೇ, ನಿಮ್ಮ ಈ ಒಂಟಿತನವಾಗಲಿ ಅಥವಾ ಮೌನವಾಗಲಿ ನಿಮ್ಮ ದೌರ್ಬಲ್ಯ ಖಂಡಿತ ಅಲ್ಲ. ನೀವು ಬ್ರಹ್ಮಾಂಡದ ಜ್ಞಾನವನ್ನು ಜಗತ್ತಿಗೆ ದಾಟಿಸಲು ಹುಟ್ಟಿಬಂದವರು. ಇಷ್ಟು ದಿನ ನೀವು ಅನುಭವಿಸಿದ ಮಾನಸಿಕ ಹೋರಾಟಗಳು ನಿಮ್ಮನ್ನು ಮತ್ತಷ್ಟು ಪ್ರಬುದ್ಧರನ್ನಾಗಿ ಮಾಡಿವೆ. ನಿಮ್ಮ ಆಳದ ಮೌನವೇ ಭವಿಷ್ಯದ ನಿಮ್ಮ ಯಶಸ್ಸಿನ ಅತಿ ದೊಡ್ಡ ಶಸ್ತ್ರ. ಕತ್ತಲನ್ನು ಸೀಳಿ ನಿಮ್ಮ ಅದ್ಭುತ ಬುದ್ಧಿವಂತಿಕೆಯಿಂದ ಹೊಸ ಹಾದಿಯನ್ನು ಸೃಷ್ಟಿಸುವ ಸಮಯ ಈಗ ಬಂದಿದೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ನೀವು ಅಥವಾ ನಿಮ್ಮ ಸುತ್ತಮುತ್ತಲಿರುವ ಮಿಥುನ ರಾಶಿಯವರ ಜೀವನದಲ್ಲಿ ನಡೆದ ಇಂತಹದೇ ಭಾವನಾತ್ಮಕ ಘಟನೆಗಳನ್ನು ಕಮೆಂಟ್ ವಿಭಾಗದಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಳದ ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳಿಯಲು ನಮ್ಮ ಕಾಲಚಕ್ರ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆನಪಿರಿ, ಬ್ರಹ್ಮಾಂಡದ ದೈವಿಕ ಶಕ್ತಿ ಸದಾ ನಿಮ್ಮ ಜೊತೆಯಲ್ಲಿದೆ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈ